ಎಲ್ಲ ಉತ್ತರ ಕರ್ನಾಟಕದ ಸಣ್ಣ ಮಂದಿಗೆ ಇವತ್ತು ನಾವು ಮತ್ತೊಂದು ಜಾಗಕ್ಕೆ ಹೊಂಟಿವ್ರಿ. ಅದು ಯಾವ ಜಾಗ ಅಂತ ಹೇಳಿ ತೋರಿಸ್ತೀನಿ ಬರ್ರಿ. ಇದು ಕಾಣಕ್ಕೆ ಹಿಂಗಾದ್ರಿ, ಖರೆ ಇದ್ರ ಒಳಗೆ ಒಂದು ರಹಸ್ಯವಾದಂಥ ಜಾಗ ಆದ್ರಿ. ಅದು ಯಾವ್ದು ತೋರಿಸ್ತೀನಿ ನಿಮಗೆ ಬರ್ರಿ. ನೀವು ಹೋಗ್ತಿರೋದಂಥ ಜಾಗ ಏನಾದ ಇದು ಪೂರಾ ಜಂಗಲ್ನಿಂದ ಕೂಡ್ಯಾದ್ರಿ. ಇವತ್ತು ಯಾವ ಒಂದು ಜಾಗಕ್ಕೆ ಹೊಂಟಿವಂದ್ರೆ ಸಾಟ್ ಕಬ್ರಸ್ತಾನ ಅಂತ ಹೇಳಿ ಕಿಶಿಂದ್ರಿ. ಆ ಸಾಟ್ ಕಬ್ರಸ್ತಾನ ಅಂದ್ರೇನು, 63 ಹೆಂಡತಿಯರ ಸಮಾಧಿ. 63 ಹೆಂಡತಿಯರ ಸಮಾಧಿ ಅಂತ ಹೇಳಿ ಕಿಶನ್ ಕರೀತಾರೆ. ಇದು ಯಾರ್ದಪ್ಪ ಅಂದ್ರೆ ಅಫ್ಜಲ್ ಖಾನ್ ಹೆಂಡತಿಯರ್ದು ಅಂತ ಹೇಳ್ತಾರೆ. ಏನಪ್ಪ ಅಫ್ಜಲ್ ಖಾನ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ರೀ. ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆ ಯುದ್ಧಕ್ಕೆ ಹೋಗೋ ಸಂದರ್ಭದಾಗ ಯಾವನೋ ಒಬ್ಬ ಸ್ವಾಮೀಜಿ ನೀನು ಯುದ್ಧಕ್ಕೆ ಹೋದ್ರೆ ವಾಪಸ್ ಬರಲ್ಲ ಅಂತ ಹೇಳಿ ಅಂದಿರ್ತಾನೆ. ಸೊ ಹಿಂಗಾಗಿ ಅಫ್ಜಲ್ ಖಾನ್ ಏನು ಮಾಡ್ತಾನೆ, ಈ ಮಬ್ಬ ಹಡಿಸಿ ಮಗ ಅಫ್ಜಲ್ ಖಾನ್ಗ್ರಿ ಒಂದು ಹುಚ್ಚಿತ್ರಿ. ನಾನು ಎಲ್ಲೇ ಯುದ್ಧಕ್ಕೆ ಹೋದರೂ ಸೋತು ಬರಲ್ಲ ಅಂತ ಹೇಳಿ ಕಿಶಿಂದ ಅವ್ನಿಗೆ ಹುಚ್ಚಿತ್ತ. ಆ ಹುಚ್ಚಿನಗೋಸ್ಕರ ಆ ಥರ ಮಾಡ್ತಿದ್ದ. ಬಟ್ ಅವ್ನಿಗೆ ಗೊತ್ತಿರಲಿಲ್ಲ ಎದುರಾಳಿ ಇರ್ತಕ್ಕಂಥ ಕ್ಷತ್ರಿಯ ಕುಳ್ದವನು ಅಂತ ಹೇಳಿ ಕಿಶಿಂದ. ಅದ್ರ ತಕ್ಕ ಇವ ಅಫ್ಜಲ್ ಖಾನ್ ತನ್ನ ಒಂದು ರಾಣಿಯರ ಮ್ಯಾಗ ಯಾರ ಮ್ಯಾಗೂ ಕಣ್ಣು ಬೀಳಬಾರ್ದು ಅಂತೇಳಿ ಪೂರಾ ಬಿಜಾಪುರದಿಂದ ಹೊರಭಾಗದಾಗೆ ಇರ್ತಾನೆ ರೀ. ಮತ್ತು ಈ ಬಾವಿಗೆ ಅವ್ರನ್ನ ಮನುಷ್ಯ ಸಾಯ್ ಹೊಡ್ದಾನ ಅಂತ ಹೇಳ್ತಾರೆ ರೀ. ಸೊ ಅದು ಇವಾಗ ಪರಿಸ್ಥಿತಿ ಈ ಥರ ಆದರೆ ಅದ್ರದ್ದು ಸ್ಮಾರಕದ್ದು. ಮತ್ತು ನೀವು ಇದೇನು ನೋಡ್ತೀರಿ ನೋಡ್ರಿ, ಇದೇ ಬಾವಿಯಾಗ ಒಬ್ಬೊಬ್ರನ್ನ ಮುಳುಗಿಸಿ ಸಾಯೋ ಹೊಡ್ದಾನ ರೀ. ಸೊ ಇದಕ್ಕೆ ಹೋಗ್ಲಾಕ ಒಂದು ವ್ಯವಸ್ಥಿತವಾದಂಥ ಜಾಗ ಇತ್ತು ರೀ. ಇದ್ರ ಹಿಂಭಾಗದಿಂತ್ರ ಮ್ಯಾಗ ಏರ್ಲಾಕ ಬರ್ಲಾಕಿತ್ತು ರೀ. ಸೊ ಇದು ನೀವೇನು ನೋಡ್ತಿರಲ್ಲ, ಇದು ಒಂದು ಮಸೂದಿ ಅತ್ತ. ರಾಣಿಯರು ತಾವು ಒಂದು ಸ್ನಾನ ಮಾಡೋದಾಗಲಿ ಅಥವಾ ನಮಾಜ್ ಮಾಡೋದಾಗಲಿ ಅದನ್ನು ಇಲ್ಲಿ ಇರ್ತಕ್ಕಂಥ ಒಂದು ಮಸೂದಿ ಆಗಿತ್ತು ರೀ. ಸೊ ಅದ್ರ ಹಿಂಭಾಗದಿಂತ್ರ ಈ ಥರ ಆ ಸ್ಮಾರಕ ಕಾಣ್ತದ್ರಿ. ಮತ್ತು ಅದರ ಸುತ್ತಮುತ್ತಲಿನ ವಾತಾವರಣ ಈ ಥರ ಕಾಣ್ತದ್ರಿ. ಸೊ ಬಾವಿಗೆ ಯಾವುದೇ ಆದಂಥ ಒಂದು ನೀರಿನ ವ್ಯವಸ್ಥೆ ಅಲ್ರಿ, ಏನೂ ಇಲ್ಲ. ಬಟ್ ಆದರೂ ಇಲ್ಲಿ ನೀರು ಇರ್ತಾವತ್ರಿ. ಸೊ ಇದ್ರ ಬುಡಕ್ಕೆಂದು ನಡಿಲಾಕ ಜಾಗ ಇತ್ತಂತ ಹೇಳ್ತಾರೆ ರೀ ಕೇಳಿದಾಗ. ಬಟ್ ಭಾರಿ ಹಾಂಟೆಡ್ ಪ್ಲೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಇದು ಒಂದು ಥರ ಪೂರ ಜಂಗಲ ಅಂತ ಹೇಳ್ಬೋದು. ಸೊ ನೀವು ನೋಡ್ತಿರಲ್ಲ, ಇದೇ ಸಾಟ್ ಕಬ್ರಸ್ತಾನ ಈ ಥರ ಆಗಾದ್ರಿ. ಸೊ ಇದು ನೀವು ನೋಡ್ತಕ್ಕಂಥದ್ದು ಊಟಕ್ಕೆ ಮಲ್ಕೊಳಕ್ಕೆ ಅವ್ರಿಗೆ ಒಂದು ರಾಣಿಯರಿಗೆ ವ್ಯವಸ್ಥೆ ಆಗಿತ್ತು ರೀ.